ಎಸ್ ಮೈ ಡಿಯರ್ ಟೀಚರ್ಸ್, ನಾವು ಎಚ್ ಎಸ್ ಟಿ ಆರ್ ತಯಾರಿ ಮಾಡ್ತಿದ್ದೀವಿ. ಅದರಲ್ಲಿ ಸಿಲೆಬಸ್ ವೈಸ್ ಹೋಗ್ತಾ ಇದ್ದೀವಿ ಒನ್ ಬೈ ಒನ್. ಸೊ ಇದು 25th ವಿಡಿಯೋ. ನಾವು ಈ ವಿಡಿಯೋದಲ್ಲಿ ಎಚ್ ಎಸ್ ಟಿ ಆರ್ ಇಂಗ್ಲಿಷ್ ಮೆಥಡಾಲಜಿಯನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಯೂನಿಟ್ ನಂಬರ್ 6 ಚಾಪ್ಟರ್ ನಂಬರ್ 7 ರೆಮಿಡಿಯಲ್ ಟೀಚಿಂಗ್ ಅಂತ ಬರುತ್ತೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ಯೂನಿಟ್ ನಂಬರ್ 6 ಕಂಪ್ಲೀಟ್ ಆದಂಗೆ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಲೆಟ್ ಸ್ಟಾರ್ಟ್ ದ ವಿಡಿಯೋ. ರೆಮಿಡಿಯಲ್ ಟೀಚಿಂಗ್ ಅಂತ ಇದೆ. ಇದ್ರ ಕಂಪ್ಲೀಟ್ ನೋಟ್ಸ್ ಡಿಸ್ಕಸ್ ಮಾಡೋಣ. ಓಕೆ, ಎಸ್, ಇಲ್ಲಿ ನೋಡ್ರಿ. ಸೊ ಯಾವ್ದಾದ್ರು ಜಿ ಪಿ ಟಿ ತಯಾರು ಮಾಡ್ತಿರುವಂತ ಶಿಕ್ಷಕರಿಗಾಗಿ ಎಲ್ಲ ವಿಡಿಯೋಸ್ಗಳು ಮಾಡಿದ್ದೀನಿ. ಆಮೇಲೆ ಟೆಕ್ಸ್ಟ್ ಬುಕ್ ಗ್ರಾಮರ್ ವಿಡಿಯೋಸ್ಗಳಂತೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಇದಾದ ನಂತರ ಎಚ್ ಎಸ್ ಟಿ ಆರ್ ತಯಾರು ಮಾಡ್ತಿರುವಂತ ಟೀಚರ್ಗಳಿಗೆ ವಿಡಿಯೋಸ್ಗಳು, ಆಮೇಲೆ ಕ್ರೈಸ್ ರಿಕ್ರೂಟ್ಮೆಂಟ್ ತಯಾರು ಮಾಡ್ತಿರುವಂತ ಟೀಚರ್ಗಳಿಗೆ ಎಲ್ಲ ವಿಡಿಯೋಗಳು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೋಡ್ಬೋದು. ಓಕೆ, ಸೊ ಇದು 25th ಆನ್ ಎಚ್ ಎಸ್ ಟಿ ಆರ್ ಮೆಥಡಾಲಜಿ ಮೇಲೆ ಪೇಪರ್ 2. ಇದರಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿತ್ತು ಯೂನಿಟ್ ನಂಬರ್ 6 ಚಾಪ್ಟರ್ ನಂಬರ್ 7 ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳಿ. ಸೊ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಜಸ್ಟ್ ನಾನು ಹೇಳೋದು ಒಂದೇ ಕೆಲಸ, ಏನು ನೀವು ಮಾಡ್ಬೇಕು ಒಂದೇ ಕೆಲಸ ಮಾಡಿ ಟೀಚರ್ಸ್. ಜಸ್ಟ್ ನೀವು ಏನ್ ಮಾಡ್ಬೇಕು, ಆ ಒಂದು ನೋಟ್ಬುಕ್ ಪೆನ್ ತಗೊಂಡು ಆರಾಮಾಗಿ ನೋಡ್ತಾ ಕೂತ್ಕೊಡ್ರಿ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನೀವು ನೋಟ್ ಮಾಡ್ಕೊಡ್ರಿ ಅಥವಾ ಬರ್ದ್ ತೆಗೀರಿ. ಆಮೇಲೆ ನಾ ಯಾವ್ದಾದ್ರು ವರ್ಡ್ ಹೇಳ್ತಿದ್ರೆ ಮತ್ತೆ ಮತ್ತೆ ಅನ್ರಿ, ಈ ರೀತಿ ಮಾಡ್ತಾ ಮಾಡ್ರಿ. ಓಕೆ, ರೈಟ್. ಇಲ್ಲಿದೆ ನೋಡ್ರಿ, ಮೆಥಡಾಲಜಿ ಸಿಲೆಬಸ್ ಇದು. ಯೂನಿಟ್ ನಂಬರ್ 1 ಕಂಪ್ಲೀಟೆಡ್, ಯೂನಿಟ್ ನಂಬರ್ 2 ಆಲ್ಸೋ ಕಂಪ್ಲೀಟೆಡ್. ನೋ, ಸೊ ಈ ರೀತಿ ಹೋಗ್ತಾ ಇದೀವಿ, ಯಾವುದನ್ನು ಬಿಡ್ತಾ ಇಲ್ಲ. ಫಸ್ಟ್ ಇದಕ್ಕಿಂತ ಮುಂಚೆ ಲಿಟ್ರೇಚರ್ ಮಾಡ್ತೀವಿ, ಅದನ್ನು ಮೆಥಡಾಲಜಿ ಮಾಡ್ತಾ ಇದೀವಿ. ಸೊ ಯೂನಿಟ್ ನಂಬರ್ 1, 2, 3, 4, 5, 6 ಅಂಡ್ 6 ಆಲ್ಸೋ ಕಂಪ್ಲೀಟೆಡ್. ಸೊ ಇದರಲ್ಲಿ ಚಾಪ್ಟರ್ 1, 2, 3, 4, 5, 6 ಅಂಡ್ 7 ಇದು ಚಾಪ್ಟರ್ 1, 7 ಅಂತ 1 ಅಂತ ಮಾಡಿದೀವಿ. 1, 2, 3, 4 ಇದು ಲಾಸ್ಟ್ 7 ಚಾಪ್ಟರ್ ರೆಮಿಡಿಯಲ್ ಟೀಚಿಂಗ್ ಮಾಡಿದ್ರೆ ಮುಗೀತು. ಸೊ ನಾವು ಇದಾದ ನಂತರ ಯೂನಿಟ್ ನಂಬರ್ 7 ಗೆ ಹೋಗೋಣ. ರೈಟ್, ಚಾಪ್ಟರ್ ನಂಬರ್ 7 ರೆಮಿಡಿಯಲ್ ಟೀಚಿಂಗ್ ಅಂದ್ರೆ ಪರಿಹಾರ ಬೋಧನೆ. ಸೊ ಬಹಳಷ್ಟು ಹೆಸರು ಕೇಳಿರ್ತೀವಿ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡೋಣ. ಇಂಟ್ರೊಡಕ್ಷನ್ ನೋಡ್ರಿ. ಇನ್ ಎವ್ರಿ ಕ್ಲಾಸ್ ಲರ್ನರ್ಸ್ ಡಿಫರ್ ಇನ್ ದೇರ್ ಎಬಿಲಿಟೀಸ್, ಲರ್ನಿಂಗ್ ಪೇಸ್, ಬ್ಯಾಕ್ ಗ್ರೌಂಡ್ ನಾಲೆಜ್ ಅಂಡ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಸೊ ಇದೆಲ್ಲರಿಗೂ ಗೊತ್ತು. ಸೊ ಇಡೀ ಕ್ಲಾಸ್ ರೂಮ್ದಲ್ಲಿ ಪ್ರತಿಯೊಬ್ಬರು ವಿಭಿನ್ನರಾಗಿರ್ತಾರೆ, ಆ ಸಾಮರ್ಥ್ಯಗಳಲ್ಲಿ ಆಗಿರ್ಬೋದು. ಓಕೆ, ಅಂಡ್ ಲರ್ನಿಂಗ್ ಪೇಸ್ ದಲ್ಲಿ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ನಾಲೆಜ್ ದಲ್ಲಿ ಆಗಿರ್ಬೋದು, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಆಗಿರ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳು ವಿಭಿನ್ನರಾಗಿರ್ತಾರೆ. ಸಮ್ ಸ್ಟೂಡೆಂಟ್ಸ್ may experience difficulties in acquiring English language skills despite regular classroom teaching. ಸೊ ಇಂಥ ಕೆಲವು ವಿದ್ಯಾರ್ಥಿಗಳಲ್ಲಿ, ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ನಾವು ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಕಲಿಸ್ಬೇಕಾದ್ರೆ, ರೆಗ್ಯುಲರ್ ಕ್ಲಾಸ್ ರೂಮ್ ಟೀಚಿಂಗ್ ಮಾಡ್ಬೇಕಾದ್ರೆ ಆ ಸ್ಕಿಲ್ಸ್ ಗಳನ್ನ ನಾರ್ಮಲ್ ಆಗಿದ್ದು ರೆಗ್ಯುಲರ್ ಕ್ಲಾಸಸ್ ಯೂಸ್ ಮಾಡಿದ್ರು ಕೂಡ ಅವರಿಗೆ ಕೆಲವೊಮ್ಮೆ ಡಿಫಿಕಲ್ಟೀಸ್ ಅನಿಸುತ್ತೆ, ಡಿಫಿಕಲ್ಟಿಯನ್ನ ಫೀಲ್ ಮಾಡ್ತಾರೆ ಕೆಲವು ವಿದ್ಯಾರ್ಥಿ. ಫಸ್ಟ್ ಪಾಯಿಂಟ್ ಇದೆ, ಈ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಅ ಡಿಫರೆಂಟ್ ಎಬಿಲಿಟೀಸ್, ಲ್ಯಾಂಗ್ವೇಜ್, ಬ್ಯಾಕ್ಗ್ರೌಂಡ್ ನಾಲೆಜ್ ಅಂಡ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಓಕೆ, ಆಮೇಲೆ ಅಂತ ಕೆಲವು ಅದರಲ್ಲಿ ವಿದ್ಯಾರ್ಥಿಗಳು ಡಿಫಿಕಲ್ಟಿ ಫೀಲ್ ಮಾಡಿದ್ರೆ ನಾರ್ಮಲ್ ಕ್ಲಾಸ್ ರೂಮ್ ಟೀಚಿಂಗ್ ಮಾಡಿ. ಸೊ ಹಾಗಾಗಿ ರೆಮಿಡಿಯಲ್ ಟೀಚಿಂಗ್ ಈಸ್ ಸ್ಪೆಷಲ್ ಇನ್ಸ್ಟ್ರಕ್ಷನಲ್ ಪ್ರೋಸೆಸ್ ಡಿಸೈನ್ ಟು ಐಡೆಂಟಿಫೈ ಅಂಡ್ ಅಡ್ರೆಸ್ ದೀಸ್ ಲರ್ನಿಂಗ್ ಡಿಫರೆನ್ಸ್. ಆ ಮಕ್ಕಳ ಡಿಫರೆನ್ಸ್ಗಳನ್ನ ಏನು ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಟೀಚ್ ಮಾಡೋದು, ಅವರಿಗೆ ಮಾತ್ರ ಟೀಚ್ ಮಾಡೋದು. ಸೊ ಇಟ್ ಪ್ರೊವೈಡ್ಸ್ ಅಡಿಷನಲ್ ಸಪೋರ್ಟ್ ಸೊ ದಟ್ ಲರ್ನರ್ಸ್ ಕ್ಯಾನ್ ಅಚೀವ್ ದ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್. ಸೊ ಅದಕ್ಕೆ ಅಡಿಷನಲ್ ಸಪೋರ್ಟ್ ಬೇಕಾಗುತ್ತೆ. ಸೊ ಆ ರೀತಿ ಲರ್ನರ್ಸ್ ಏನಾವೆ ನಾರ್ಮಲ್ ಆಗಿ ಲರ್ನಿಂಗ್ ಔಟ್ಕಮ್ಸ್ ಲರ್ನರ್ಸ್ ಕ್ಯಾನ್ ಅಚೀವ್. ಅಡಿಷನಲ್ ಸಪೋರ್ಟ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ನಮ್ಮ ಏನ್ ಲರ್ನಿಂಗ್ ಔಟ್ಕಮ್ಸ್ ಇರುತ್ತೆ ಅದನ್ನ ರೀಚ್ ಆಗುತ್ತೆ ಸಾಧ್ಯ. ಸೊ ಫಸ್ಟ್ ಪಾಯಿಂಟ್ ಇಸ್ ದ ಡಿಫ್ರೆನ್ಸಿಯೇಷನ್, ಅದಾದ ನಂತರ ಡಿಫಿಕಲ್ಟೀಸ್, ಅದಾದ ನಂತರ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಬೇಕಾಗ್ತದೆ. ಸೊ ಅದನ್ನೆಲ್ಲ ಡಿಫಿಕಲ್ಟಿನ ಕ್ರಾಸ್ ಮಾಡಿ ಅವರು ಕೂಡ ಲರ್ನಿಂಗ್ ಅಚೀವ್ಮೆಂಟ್ ನೇ ಮಾಡ್ತಾರೆ ಅನ್ನೋದನ್ನ ಹೇಳಿದೆ. Meaning, sir, rebel teaching is the process of providing special instruction to learners who have learning difficulties. ಕೇವಲ ಇದು ಯಾರಿಗೆ ಲರ್ನಿಂಗ್ ಡಿಫಿಕಲ್ಟೀಸ್ ಅಂತ ವಿದ್ಯಾರ್ಥಿಗಳು ಮಾತ್ರ ಒಂದು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಆಗಿರ್ತೈತಿ ಆಫ್ಟರ್ ಐಡೆಂಟಿಫೈಂಗ್ ದೇರ್ ವೀಕ್ನೆಸಸ್ ಥ್ರೂ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್. ಹಂಗೆ ಅಲ್ಲ, ಸುಮ್ಮನೆ ಹೇಳೋದಲ್ಲ. ಸೊ ಅಕಾರ್ಡಿಂಗ್ ಟು ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಮಾಡಿದ ತಕ್ಷಣ ಅಥವಾ ಯಾವುದೋ ಒಂದು ರಿಟರ್ನ್ ಟೆಸ್ಟ್ ಓರಲ್ ಟೆಸ್ಟ್ ಯಾವುದೋ ಒಂದು ಅಸೆಸ್ಮೆಂಟ್ ಮಾಡಿದ ತಕ್ಷಣನೇ ಸೊ ಅವರ ಒಂದು ವೀಕ್ನೆಸ್ ನಮಗ ಐಡೆಂಟಿಫೈ ಮಾಡಿ ಅವರ ಒಂದು ಡಿಫಿಕಲ್ಟೀಸ್ ರಿಮೂವ್ ಮಾಡುದು. ಸೊ ಅದೊಂದು ಪ್ರೊಸೆಸ್ ಆಗಿದೆ ರೆಮಿಡಿಯಲ್ ಟೀಚಿಂಗ್.
It purpose is not to reteach the entire syllabus. Very important. So ನಾವು ಅನ್ಕೊಂಡಿದ್ದೇವೆ ರೆಮಿಡಿಯಲ್ ಟೀಚಿಂಗ್ ಮೀನ್ಸ್ ಅವ್ರು ಹೇಳಿದ್ರೆ ಇನ್ನೊಂದು ಹೇಳೋದು ಅಂತಲ್ಲ, ಬಟ್ ಟು ರಿಮೂವ್ ಸ್ಪೆಸಿಫಿಕ್ ಲರ್ನಿಂಗ್ ಪ್ರಾಬ್ಲಮ್ಸ್ಗಳನ್ನ. ಈಗ ಯಾವುದೋ ಒಂದು ನಾನು ಗ್ರಾಮರ್ ಹೇಳ್ತೀನಿ, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿಥಿಂಗ್. ಬಟ್ ಎಲ್ಲೋ ಒಂದಿಷ್ಟು ಅಥವಾ ಈಗ ಒಂದು ಯಾವುದೋ ಆಕ್ಟಿವ್ ಸ್ಪೈಸಸ್ ಕಂಟಿನ್ಯೂಸ್ ಟೆನ್ಸಸ್ಗಳನ್ನ ಚೇಂಜ್ ಮಾಡೋದ್ರಲ್ಲಿ ಡಿಫಿಕಲ್ಟಿ ಆಗ್ತದೆ. ಅದನ್ನ ಫೈಂಡ್ ಔಟ್. ಸೊ ವಿ ಶುಡ್ ನಾಟ್ ಇಸ್ ಹೋಲ್ ಅಂಡ್ ಸೋಲ್ ಅದನ್ನ ಇಡೀ ಆಕ್ಟಿವ್ ಸ್ಪೈಸಸ್ ಅಥವಾ ಈ ಆಕ್ಟಿವ್ ಸ್ಪೈಸಸ್ ತಗೊಳ್ರಿ. ಸೊ ನಾರ್ಮಲ್ ಸೆಂಟೆನ್ಸಸ್ ಎಲ್ಲ ಮಾಡ್ತಾರೆ, ಕಂಟಿನ್ಯೂಸ್ ಟೆನ್ಸಸ್ ಮಾಡ್ತಾ ಇಲ್ಲ. ಸೊ ಅಂತ ಟೈಮ್ದಲ್ಲಿ ಅದನ್ನ ಫೈಂಡ್ ಔಟ್ ಮಾಡಿ, ಸೊ ಅದನ್ನ ಮಾತ್ರ ನಾವು ಟೀಚ್ ಮಾಡುವಂಥದ್ದು, ಅದು ವೆರಿ ಇಂಪಾರ್ಟೆಂಟ್. Okay, and definitions ನೋಡೋಣ NCERT. So remedial teaching is a planned instruction ಆಗಿರುತ್ತೆ, designed to remove learners deficiencies and help them attain the desired level of achievement. ಸೊ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ ಆ ಲೆವೆಲ್ ಅನ್ನು ರೀಚ್ ಮಾಡ್ಲಿಕ್ಕೆ, ಅಚೀವ್ ಮಾಡ್ಲಿಕ್ಕೆ ನಾವು ಹೆಲ್ಪ್ ಮಾಡುವುದು ವಿದ್ಯಾರ್ಥಿಗಳಿಗೆ, ಮತ್ತು ಆ ಏನ್ ಲರ್ನರ್ಸ್ ಡಿಫಿಷಿಯನ್ಸೀಸ್ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಪ್ಲಾನಿಂಗ್ ಆಗಿದೆ ಇದೊಂದು ಯಾವುದು ರೆಮಿಡಿಯಲ್ ಟೀಚಿಂಗ್ ಅನ್ನೋದು. ಇನ್ನ BKPSC ಒಂದು ಯಾವುದಂದ್ರೆ ರೆಮಿಡಿಯಲ್ ಟೀಚಿಂಗ್ ಇಸ್ ಕರೆಕ್ಟಿವ್ ಇನ್ಸ್ಟ್ರಕ್ಷನ್ ಪ್ರೊವೈಡೆಡ್ ಆಫ್ಟರ್ ಡಯಾಗ್ನೋಸಿಂಗ್ ಲರ್ನರ್ಸ್ ಡಿಫಿಕಲ್ಟೀಸ್. ವೆರಿ ಶಾರ್ಟ್ ಅಂಡ್ ಸ್ವೀಟ್ ದಿ ಬೆಸ್ಟ್ ಸೆಂಟೆನ್ಸ್ ಇದು. ಸೊ ಎಲ್ಲ ಬಂದಿಲ್ಲ ಒಂದೇ ವಾಕ್ಯದಲ್ಲಿ. ರೆಮಿಡಿಯಲ್ ಟೀಚಿಂಗ್ ಅನ್ನೋದು ಒಂದು ಕರೆಕ್ಟಿವ್ ಇನ್ಸ್ಟ್ರಕ್ಷನ್ ಆಗಿದೆ. ಅದು ಯಾವಾಗ ಕೊಡ್ತೇವೆ? ಆಫ್ಟರ್ ಡಯಾಗ್ನೋಸಿಂಗ್ ಲರ್ನರ್ಸ್ ಡಿಫಿಕಲ್ಟೀಸ್ ಗಳನ್ನ ಡಯಾಗ್ನೋಸ್ ಮಾಡಿದ ನಂತರ ಅದೊಂದು ಮಾಡುವಂತ ಕರೆಕ್ಟ್ ಇನ್ಸ್ಟ್ರಕ್ಷನ್ ಆಗಿದೆ. ಬ್ಯೂಟಿಫುಲ್ ಕರೆಕ್ಟ್. ಓಕೆ. ಅಂಡ್ ನೀಡ್ ಫಾರ್ ರೆಮಿಡಿಯಲ್ ಟೀಚಿಂಗ್ ಎದೊಂದು ಅವಶ್ಯಕತೆ ಇದೆ ಅಂತಂದ್ರೆ, ರೆಮಿಡಿಯಲ್ ಟೀಚಿಂಗ್ ಇಸ್ ನೀಡೆಡ್ ಬಿಕಾಸ್ ಯಾಕೆ ಅವಶ್ಯಕತೆ ಇದೆ? ಲರ್ನರ್ಸ್ ಆರ್ ಡಿಫರೆಂಟ್ ಲರ್ನಿಂಗ್ ದೇರ್ ಅಬಿಲಿಟೀಸ್. ಅಫ್ಕೋರ್ಸ್ ಸ್ಟೂಡೆಂಟ್ಸ್ ಲರ್ನ್ ಮೋರ್ ಸ್ಲೋಲಿ, ಸಮ್ ಸ್ಟೂಡೆಂಟ್ಸ್. ಆಮೇಲೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಅಫೆಕ್ಟ್ ಲರ್ನಿಂಗ್. ಕೆಲವೊಮ್ಮೆ ಇರ್ರೆಗ್ಯುಲರ್ ಅಟೆಂಡೆನ್ಸ್ ಆಗಿದ್ದು, ವೆರಿ ಇಂಪಾರ್ಟೆಂಟ್. ಇರ್ರೆಗ್ಯುಲರ್ ಅಟೆಂಡೆನ್ಸ್ ಆಗಿದ್ದು ಕ್ರಿಯೇಟ್ಸ್ ಲರ್ನಿಂಗ್ ಗ್ಯಾಪ್ಸ್ ಆಗಿರ್ತೈತಿ. ಆಮೇಲೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇಂಟ್ರೆಸ್ಟ್ ಪಾರ್ಟಿಸಿಪೇಷನ್. ಸೊ ಅವರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವರು ಏನ್ ಮಾಡ್ತಿರ್ತಾರೆ, ಹಿಂದುಳಿತಿರ್ತಾರೆ. ಸೊ ಕಾನ್ಫಿಡೆನ್ಸ್ ಕೊರತೆಯಿಂದಾಗಿ. ಸೊ ಅದರ ಸಂಬಂಧ ಇದು ಇದೆ, ಅವಶ್ಯಕತೆ ಇದೆ. ವೀಕ್ ಫೌಂಡೇಶನ್ ಸ್ಕಿಲ್ಸ್ ಅಫೆಕ್ಟ್ ಫ್ಯೂಚರ್. ಅದಕ್ಕೆ ನಾವು ಬಿಫೋರ್ ಸ್ಟಾರ್ಟಿಂಗ್ ನ್ಯೂ ಅಕಾಡೆಮಿಕ್ ಇಯರ್ 50 days ನಾವು ಏನ್ ಮಾಡ್ತೇವೆ ಗೊತ್ತಾ? ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೇವೆ. ಪೋಸ್ಟ್ ಟೆಸ್ಟ್, ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್ ಮಾಡ್ತೀವಿ. ಸೊ ಅಲ್ಲಿ ನಾವು ಅವರ ಡಿಫಿಕಲ್ಟೀಸ್ ಅನ್ನು ಫೈಂಡ್ ಔಟ್ ಮಾಡಿ ಆ ಲೆವೆಲ್ ಇದ್ದಾರೆ ಇಲ್ಲ ಅಂತ. ಆಕ್ಚುಲಿ ಬಹಳ ಬೆಸ್ಟ್ ಪ್ರೊಸೆಸ್ ಅದು. ನಾವು ಅದನ್ನ ಕರೆಕ್ಟ್ ಆಗಿ ನೋಡಲ್ಲ. ಆ ಫೌಂಡೇಶನ್ ಸ್ಕಿಲ್ಸ್ ಇರಲಿಲ್ಲ, ಫೌಂಡೇಶನ್ ಸ್ಕಿಲ್ಸ್ ಹೇಳಿ ಸ್ಟಾರ್ಟ್ ಮಾಡುವಂಥದ್ದು. ಅಂಡ್ ಕ್ಲಾಸ್ ರೂಮ್ ಟೀಚಿಂಗ್ ಅಲೋನ್ ಮೇ ನಾಟ್ ಮೀಟ್ ಎವರಿ ಲರ್ನರ್ಸ್ ನೀಡ್ಸ್. ಡೆಫಿನೆಟ್ಲಿ ಆಯ್ತಪ್ಪ, ನಾ ಕ್ಲಾಸ್ ರೂಮ್ ಹೇಳಿದ್ರೆ ನಿಮಗೂ ಹೋಯ್ತು ಅಂತಂದ್ರೆ ಅದು ಎಲ್ಲ ಲರ್ನರ್ಸ್ ನೀಡ್ಸ್ ಮೀಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ರೆಮಿಡಿಯಲ್ ಟೀಚಿಂಗ್ ಅವಶ್ಯಕತೆ ಇದೆ. ಸೊ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ರೆಮಿಡಿಯಲ್ ಟೀಚಿಂಗ್ಸ್ ಅಂದ್ರೆ, ದ ಅಬ್ಜೆಕ್ಟಿವ್ಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಆರ್ ಟು ಐಡೆಂಟಿಫೈ ಲರ್ನಿಂಗ್ ಡಿಫಿಕಲ್ಟೀಸ್ ಗಳನ್ನ ಐಡೆಂಟಿಫೈ ಮಾಡೋದು, ಆಮೇಲೆ ಇಂಪ್ರೂವ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಗಳನ್ನ ಇಂಪ್ರೂವ್ ಮಾಡೋದು, ಸ್ಟ್ರೆಂಥನ್ ಬೇಸಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ನ ಸ್ಟ್ರೆಂಥನ್ ಮಾಡೋದು, ಬಿಲ್ಡ್ ಲರ್ನರ್ ಕಾನ್ಫಿಡೆನ್ಸ್ ಆಗಿರ್ಬೋದು, ರಿಮೂವ್ ಮಿಸ್ಕಾನ್ಸೆಪ್ಷನ್ಸ್ ರಿಮೂವ್ ಮಾಡೋದು, ಡೆವಲಪ್ ಇಂಡಿಪೆಂಡೆಂಟ್ ಲರ್ನಿಂಗ್ ಅನ್ನ ಡೆವಲಪ್ ಮಾಡೋದು, ಎನ್ಶೂರ್ ಮಾಸ್ಟ್ರಿ ಆಫ್ ಎಸೆನ್ಷಿಯಲ್ ಕಾಂಪಿಟೆನ್ಸೀಸ್ ಅನ್ನ ಎನ್ಶೂರ್ ಮಾಡೋದು. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, learner centered is of course need based, definitely very star mark, and individualized star mark. ಸೊ ನೀಡ್ ಯಾರೇ ಅವಶ್ಯಕತೆ ಅವ್ರಿಗೆ ಎಷ್ಟು ಹೇಳೋದು. ಆಮೇಲೆ ಇದು ವೈಯಕ್ತಿಕವಾಗಿ ಓದಾಗಿದೆ. ಡಯಾಗ್ನೋಸ್ಟಿಕ್ ವೆರಿ ಇಂಪಾರ್ಟೆಂಟ್. ಡಯಾಗ್ನೋಸ್ಟಿಕ್ ಮಾಡಿದ ನಂತರ ನಾವು ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಕರೆಕ್ಟಿವ್ ವೆರಿ ಗುಡ್, ಅವ್ರು ಏನ್ ಮಿಸ್ಟೇಕ್ಸ್ ಅದನ್ನ. ಆಮೇಲೆ ಕಂಟಿನ್ಯೂಸ್ ಎಲ್ಲ ಸ್ಪೆಷಲ್ ಕ್ಯಾರೆಕ್ಟರ್. ಫ್ಲೆಕ್ಸಿಬಲ್ ಆಲ್ಮೋಸ್ಟ್ ಜನರಲ್ ಇದೆ. ಕಂಟಿನ್ಯೂಸ್ ಸ್ಪೆಷಲ್, ಗೋಲ್ ಓರಿಯೆಂಟೆಡ್ ಬ್ಯೂಟಿಫುಲ್. ನೋಡಿ ಎಷ್ಟು ಬ್ಯೂಟಿಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಹಾಗಾದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟಿಂಗ್ ಅಂದ್ರೆ ಏನು? ಬಿಫೋರ್ ರೆಮಿಡಿಯಲ್ ಟೀಚಿಂಗ್ ಬಿಗಿನ್ಸ್ ದ ಟೀಚರ್ ಶುಡ್ ಕಂಡಕ್ಟ್ ಡಯಾಗ್ನೋಸ್ಟಿಕ್ ಟೆಸ್ಟ್ ನ ಮಾಡಲೇಬೇಕಾಗ್ತದೆ. ನಾವು ರೆಮಿಡಿಯಲ್ ಟೀಚಿಂಗ್ ಮಾಡೋದಕ್ಕೆ ಮುಂಚೆ ಖಂಡಿತವಾಗ್ಲೂ ಮಾಡಲೇಬೇಕು. ಇದ್ರ ಮೇಲೆ ಬಹಳಷ್ಟು ಕ್ವಶನ್ಸ್ ಕೇಳ್ತಾರೆ, ಬಹಳಷ್ಟು ಅಪ್ಲೈಡ್ ಕ್ವಶನ್ಸ್. ಡಯಾಗ್ನೋಸ್ಟಿಕ್ ಟೆಸ್ಟ್ ಇಸ್ ಯೂಸ್ ಟು ಐಡೆಂಟಿಫೈ. ಯಾಕೆ ನಾವು ಟೆಸ್ಟ್ ಮಾಡ್ತೇವೆ ಅಂದ್ರೆ, ಏನನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿದ್ರೆ, ವಾಟ್ ದ ಲರ್ನರ್ ನೋಸ್, ಲರ್ನರ್ಸ್ಗೆ ಏನ್ ಗೊತ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಾಗಿ. ವಾಟ್ ದ ಲರ್ನರ್ಸ್ ಡಸ್ ನಾಟ್ ನೋ, ವೆರಿ ಗುಡ್. ಸೊ ಲರ್ನರ್ಸ್ಗೆ ಏನ್ ಗೊತ್ತಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋದು. ಆಮೇಲೆ ದ ಸ್ಪೆಸಿಫಿಕ್ ಏರಿಯಾಸ್ ವೇರ್ ಹೆಲ್ಪ್ ಇಸ್ ರಿಕ್ವೈರ್ಡ್. ಯಾವ ಏರಿಯಾಗೆ ನಮಗೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ. ಎಕ್ಸಾಂಪಲ್, ಲರ್ನರ್ ರೀಡ್ಸ್ ಫ್ಲೂಯೆಂಟ್ಲಿ ಬಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜ್ ಅನ್ಬೋದು. ಓದ್ತದೆ ಮಗು. ಸೊ ಮಗು ಓದ್ತದೆ, ಬಟ್ ಆ ಪ್ಯಾಸೇಜ್ ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇಲ್ಲ.
ಅವಾಗ ದ ಪ್ರಾಬ್ಲಮ್ ಇಸ್ ವೆರಿ ಕಾಂಪ್ರಿಹೆನ್ಷನ್ ಗೊತ್ತಾಗ್ತದೆ, ನಾಟ್ ಪ್ರೊನೌನ್ಸಿಯೇಷನ್. ವಿ ಶುಡ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಟು ಪ್ರೊನೌನ್ಸಿಯೇಷನ್ ಅಲ್ಲಿ, ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಆರ್ ಕರೆಕ್ಷನ್ ಎಲ್ಲಿ ಕೊಡಬೇಕು, ಕಾಂಪ್ರಿಹೆನ್ಷನ್ ಲೆವೆಲ್ ಇಂಪ್ರೂವ್ ಮಾಡುವಂಥದ್ದು ನಾವು ಕೊಡಬೇಕಾಗತ್ತೆ. ಅಂಡ್ ಸ್ಟೆಪ್ಸ್ ಇನ್ ರೆಮಿಡಿಯಲ್ ಟೀಚಿಂಗ್ಸ್ ಆರ್ ದರ್ ಎನಿ ಸ್ಟೆಪ್ಸ್? ಆಫ್ ಕೋರ್ಸ್ ಫಸ್ಟ್ ಒನ್ ಐಡೆಂಟಿಫೈ ಲರ್ನರ್ಸ್, ಯಾವ ಮಕ್ಕಳು ಅದರಲ್ಲಿ ಬರ್ತಾರೆ ಐಡೆಂಟಿಫೈ ಮಾಡ್ಬೋದು. ಹೆಂಗೆ? ಫೈಂಡ್ ಸ್ಟೂಡೆಂಟ್ಸ್ ಹೂ ನೀಡ್ ಅಡಿಷನಲ್ ಸಪೋರ್ಟ್ಸ್, ಯಾವ ಮಕ್ಕಳು ಕಲಿಕೆಯಲ್ಲಿ ನಾರ್ಮಲ್ ಆಗಿ ಕಲಿಕೆ ಹಿಂದೆ ಉಳಿದಿದ್ದಾರೆ ಅವ್ರನ್ನ ನಾವು ತಗೋಬಹುದು. ಒನ್ ಸ್ಟೆಪ್ ಟು ಕಂಡಕ್ಟ್ ಡಯಾಗ್ನೋಸ್ಟಿಕ್ ಟೆಸ್ಟ್, ಅವರಿಗಾಗಿ ಏನ್ ಮಾಡ್ಬೇಕು, ಡಯಾಗ್ನೋಸ್ಟಿಕ್ ಟೆಸ್ಟ್ ಕಂಡು ಹಿಡಿಬೇಕಲ್ಲ. ನಾರ್ಮಲ್ ಆಗಿ ಗೊತ್ತಾಗುತ್ತೆ. ಸೊ ವಿ ಶುಡ್ ನಾಟ್ ಟೇಕ್ ಆಲ್ ಸ್ಟೂಡೆಂಟ್ಸ್ ಬರೀರಪ್ಪ ಇದು ಅಂತ, ಆಕ್ಚುಲಿ ಅಲ್ಲ ಅದು. ಯಾಕಂದ್ರೆ ಸಮ್ ಸ್ಟೂಡೆಂಟ್ಸ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇಫ್ ಯು ಆರ್ ಟೀಚಿಂಗ್ ರೆಗ್ಯುಲರ್ಲಿ. ಸೊ ಗೊತ್ತಾಗುತ್ತೆ ಅಬ್ಬೋ ಎವರೇಜ್ ಎಲ್ಲ ಮಕ್ಕಳ ಅವಶ್ಯಕತೆ ಇರಲ್ಲ, ಎವರೇಜ್ ಮಕ್ಕಳಿಗೆ ಅವಶ್ಯಕತೆ ಇರಲ್ಲ. ನಿಮ್ಗೆ ಯಾರು ಅನ್ಸೋದು ಅವ್ರನ್ನೆಲ್ಲ ಮಕ್ಕಳು ಕಂಡಕ್ಟ್ ಮಾಡ್ಬೋದು, ಡಯಾಗ್ನೋಸ್ಟಿಕ್ ಟೆಸ್ಟ್ ಕಂಡಕ್ಟ್ ಮಾಡೋದು, ಅದನ್ನ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಂಡು ಐಡೆಂಟಿಫೈ ಮಾಡ್ರಿ. ಸೊ ಕಂಡಕ್ಟ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಕಂಡಕ್ಟ್ ಮಾಡ್ರಿ. ಐಡೆಂಟಿಫೈ ಸ್ಪೆಸಿಫಿಕ್ ಲರ್ನಿಂಗ್ ಡಿಫಿಕಲ್ಟೀಸ್ಗಳು ಯಾವ್ದು ಅನ್ನೋದನ್ನ ಏರಿಯಾಸ್ ಅನ್ನ ಐಡೆಂಟಿಫೈ ಕಂಡಕ್ಟ್ ಟೆಸ್ಟ್ ನ ಕಂಡಕ್ಟ್ ಮಾಡೋದು. ಸ್ಟೆಪ್ 3 ಅನಲೈಸ್ ಎರರ್ಸ್, ಯಾವ ಎರರ್ಸ್ ಇದಾವ ಅದನ್ನು ಫೈಂಡ್ ಔಟ್ ಮಾಡಿ. ಡಿಟರ್ಮೈನ್ ದ ಕಾಸಸ್ ಆಫ್ ಎರರ್ಸ್, ಯಾವ ಕಾರಣಗಳು ಏನು, ರೀಸನ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಅನಲೈಸ್ ಎರರ್ಸ್ ಆಯ್ತಾ, ಇದಾಯ್ತು. ಫೋರ್ತ್ ಒನ್ ಪ್ಲಾನ್ ರೆಮಿಡಿಯಲ್ ಆಕ್ಟಿವಿಟೀಸ್ ಏನೇನು ಮಾಡಿಸ್ಬೇಕು ಅನ್ನೋದು, ಯಾವ್ಯಾವ ಆಕ್ಟಿವಿಟೀಸ್ ಗಳನ್ನು ಮಾಡಿಸ್ಬೇಕು ಅನ್ನೋದು ಪ್ರಿಪೇರ್ ಮಾಡ್ಕೋಬೇಕಾಗತ್ತ. ಮತ್ತು ಅವ್ರು ಎದಕ್ಕೆ ಅವಶ್ಯಕತೆ ಇದೆ ಲರ್ನರ್ಸ್ ನೀಡ್ಸ್ ತಕ್ಕಂತೆ ನಾವು ರೆಮಿಡಿಯಲ್ ಆಕ್ಟಿವಿಟೀಸ್ ಮಾಡಿಸ್ಬೇಕು. ಫೈನಲಿ ಇಂಪ್ಲಿಮೆಂಟ್ ರೆಮಿಡಿಯಲ್ ಟೀಚಿಂಗ್ ಅದನ್ನ ಪ್ರೊವೈಡ್ ಫೋಕಸ್ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ರೆಮಿಡಿಯಲ್ ಟೀಚಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡೋದು. ಅಂಡ್ ಇವ್ಯಾಲ್ಯೂಯೇಟ್, ಅದು ಆಯ್ತು. ಅದಾದ ಮತ್ತೆ ಮಕ್ಕಳಿಗೆ ಇವ್ಯಾಲ್ಯೂಯೇಟ್ ಮಾಡ್ಬೇಕು, ಇವ್ಯಾಲ್ಯೂಯೇಟ್ ಪ್ರೋಗ್ರೆಸ್ ಆಗಿದೆ ಅಂತ, ಅದಕ್ಕಾಗಿ ಕಂಡಕ್ಟ್ ಫಾಲೋ ಅಪ್ ಅಸೆಸ್ಮೆಂಟ್ ಟು ಚೆಕ್ ಇಂಪ್ರೂವ್ಮೆಂಟ್, ಅದನ್ನ ಚೆಕ್ ಮಾಡ್ಬೇಕಾಗುತ್ತ ಏನೋ. ಇದನ್ನ ಸಿಂಪಲ್ ಆಗಿ ಹೇಳಿದ್ರೆ ಏನ್ ಮಂತ್ ಆಫ್ ದ ಜೂನ್ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ 15 ಡೇಸ್. ಸೊ ಫಸ್ಟ್ ನಾವು ಪ್ರೀ ಟೆಸ್ಟ್ ತಗೊಂಡ್ರೆ ದಟ್ ಇಸ್ ದ ಟೆಸ್ಟ್ ಫಾರ್ ಡಯಾಗ್ನೋಸಿಸ್ ಅಸೆಸ್ಮೆಂಟ್ ಆಯ್ತದೆ. ಮಕ್ಕಳು ಎದರಲ್ಲಿ ಹಿಂದೆ ಉಳಿದಿದ್ದಾರೆ, ಕೆಲವು ಮಕ್ಕಳು ಬರ್ತಾವ, ಒಂದು 5ರಿಂದ 10 ಮಕ್ಕಳು ಬಂದ್ರೆ ಅವರಿಗೆ ಅಷ್ಟೇ ನಾವು ಮತ್ತೆ ಪಾಠ ಮಾಡ್ಬೇಕು. ಅದಾದ ನಂತರ ಪೋಸ್ಟ್ ಟೆಸ್ಟ್ ಮಾಡ್ತೇವೆ, ಮುಗೀತು. ಈ ರೀತಿ ಪ್ರೊಸೆಸ್ ಇಲ್ಲಿದೆ ನೋಡಿ. ಅಂಡ್ ಕಾಮನ್ ಲರ್ನಿಂಗ್ ಡಿಫರೆನ್ಸ್ ಇನ್ ಇಂಗ್ಲಿಷ್ ನೋಡೋದಾದ್ರೆ ಲಿಸ್ನಿಂಗ್ ಪುವರ್ ಕಾನ್ಸಂಟ್ರೇಷನ್, ಅದು ಕಾಮನ್ ಆಗಿದೆ. ನಾವು ಸ್ವಲ್ಪ ಲೆಂತ್ ಸೆಂಟೆನ್ಸ್ ಆದ್ರೆ ಮಕ್ಕಳು ಕಾನ್ಸಂಟ್ರೇಷನ್, ಇಂಗ್ಲಿಷ್ ಮಾಡಲ್ಲ ಸ್ಟಾರ್ಟ್ ಮಾಡಿದ್ರೆ ಸಾಕು, ಇಂಟ್ರೆಸ್ಟ್ ಸ್ವಲ್ಪ ಕಳ್ಕೊತಾರೆ. ಲಿಸ್ನಿಂಗ್ ಸ್ಕಿಲ್ ಆಗಿದೆ. ಅಂಡ್ ಡಿಫಿಕಲ್ಟಿ ಅಂಡರ್ಸ್ಟ್ಯಾಂಡಿಂಗ್ ಸ್ಪೋಕನ್ ಇಂಗ್ಲಿಷ್, ಅದನ್ನೇ ಹೇಳಿದೆ ನಾವು, ಜಾಸ್ತಿ ಸ್ಪೋಕನ್ ಇಂಗ್ಲಿಷ್ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ, ಇಂಟ್ರೆಸ್ಟ್ ಹೋಗುತ್ತೆ ಅವ್ರದ್ದು. ಆಮೇಲೆ ಸ್ಪೀಕಿಂಗ್ ದಲ್ಲಿ ಹೆಸಿಟೇಷನ್ ಮಾಡ್ಕೋತಾರೆ, ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್, ಯಾಕಂದ್ರೆ ನಾವು ತಪ್ಪು ಮಾಡ್ತೇವೆ ಅಂತ ಹೇಳಿ ಅದಾಗಿದೆ. ಪುವರ್ ಪ್ರೊನೌನ್ಸಿಯೇಷನ್, ಸರಿಯಾಗಿ ಉಚ್ಚಾರ ಮಾಡೋದೇ ಗೊತ್ತಿರಬೇಕು ಮಕ್ಕಳಿಗೆ. ಇನ್ನು ರೀಡಿಂಗ್ ಅಲ್ಲಿ ನೋಡೋದಾದ್ರೆ ಸ್ಲೋ ರೀಡಿಂಗ್ ಮಾಡ್ತಾರೆ ಮಕ್ಕಳು, ಇನ್ಕರೆಕ್ಟ್ ಪ್ರೊನೌನ್ಸಿಯೇಷನ್ ಮಾಡ್ತಾರೆ, ಪುವರ್ ಕಾಂಪ್ರಿಹೆನ್ಷನ್ ಲೆವೆಲ್ ಇರ್ತೈತಿ. ಓಕೆ. ಅಂಡ್ ರೈಟಿಂಗ್ ದಲ್ಲಿ ನೋಡೋದಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾರೆ ಬರೀಬೇಕಾದ್ರೆ, ಗ್ರಾಮರ್ ಅಂತೂ ಎರರ್ಸ್ ಮಾಡ್ತಾರೆ, ವೀಕ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್, ಪುವರ್ ಹ್ಯಾಂಡ್ ರೈಟಿಂಗ್ ಇರ್ತಾವು, ಇದೆಲ್ಲ. ಇನ್ನು ಗ್ರಾಮರ್ ಕಾನ್ಸೆಪ್ಟ್ ಅಲ್ಲಿ ನೋಡೋದಾದ್ರೆ ಇನ್ಕರೆಕ್ಟ್ ಟೆನ್ಸ್ ಇರ್ತೈತಿ, ಸಬ್ಜೆಕ್ಟ್ ವರ್ಕ್ ಆರ್ಗ್ಯುಮೆಂಟ್ ಬಹಳಷ್ಟು ಎರರ್ಸ್ ಇರ್ತಾವೆ, ಕನ್ಫ್ಯೂಷನ್ ಇನ್ ಆರ್ಟಿಕಲ್ಸ್ ಅಂಡ್ ಪ್ರಪೋರ್ಷನ್ಸ್ ಕನ್ಫ್ಯೂಷನ್ ಇರ್ತಾವೆ. ಇನ್ನು ವೊಕ್ಯಾಬುಲರಿ ನೋಡೋದಾದ್ರೆ ಲಿಮಿಟೆಡ್ ವರ್ಡ್ ನಾಲೆಜ್, ಹೆಚ್ಚಿಗೆ ಅವ್ರ ವರ್ಡ್ಸ್ ಗ್ಲೋಸರಿ ಗೊತ್ತಿರಲಿಲ್ಲ, ಇನ್ಕರೆಕ್ಟ್ ವರ್ಡ್ ಯೂಸೇಜ್ ಮಾಡ್ತಿರ್ತಾರೆ, ತಪ್ಪ ಬೇರೆ ಬೇರೆ ಶಬ್ದವನ್ನು ಯೂಸ್ ಮಾಡೋದು. ಇನ್ನು ರೆಮಿಡಿಯಲ್ ಸ್ಟ್ರಾಟಜಿ ಫಾರ್ ಲಿಸ್ನಿಂಗ್, ಹಾಗಾದ್ರೆ ಅವೆಲ್ಲ ಮಿಸ್ಟೇಕ್ಸ್ ಅದಾವ, ಅದಕ್ಕೆ ಏನ್ ರೆಮಿಡಿಯಲ್ ಮಾಡ್ಕೋಬೇಕು? ಲಿಸ್ನಿಂಗ್ ಟು ಶಾರ್ಟ್ ಸ್ಟೋರೀಸ್, ಅವ್ರಿಗೆ ಸಣ್ಣ ಸಣ್ಣ ಕಥೆ ಅನ್ನೋದು, ಲಿಸ್ನಿಂಗ್ ಟು ಕನ್ವರ್ಸೇಷನ್ ಕೇಳಿಸುವಂಥದ್ದು, ಸಂಭಾಷಣೆ ಕೇಳ್ರಿ ಮಕ್ಕಳ್ರಿ ಅಂತ ಹೇಳಿ. ಆಮೇಲೆ ಆಡಿಯೋ ರೆಕಾರ್ಡಿಂಗ್ಸ್ ಮಾಡೋದು, ರೆಕಾರ್ಡ್ಸ್ ಮಕ್ಕಳಿಗೆ ಕೇಳಿಸೋದು, ಸಾಂಗ್ ಅಂಡ್ ರೈಮ್ಸ್ ಗಳನ್ನ ಕೇಳಿಸೋದು, ಲಿಸ್ನಿಂಗ್ ಗೇಮ್ಸ್ ಗಳನ್ನ ಆಡಿಸೋದು, ಆಮೇಲೆ ರಿಪೀಟೆಡ್ ಲಿಸ್ನಿಂಗ್ ಸ್ಕಿಲ್ ನ ಹೆಚ್ಚಿಗೆ ಮಾಡೋದು. ಆಮೇಲೆ ರೆಮಿಡಿಯಲ್ ಫಾರ್ ಸ್ಪೀಕಿಂಗ್ ಇಂಪ್ರೂವ್ ಮಾಡ್ಬೇಕಾದ್ರೆ ಪೇರ್ ವರ್ಕ್ಸ್ ಮಾಡಿಸೋದು, ನೀವು ಮಾತಾಡ್ರಿ, ರೋಲ್ ಪ್ಲೇ ಗೊತ್ತಿದೆ, ಡೈಲಾಗ್ ಪ್ರಾಕ್ಟೀಸ್ ಗೊತ್ತಿದೆ, ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡಿಸೋದು, ಸ್ಟೋರಿ ಟೆಲ್ಲಿಂಗ್, ಗ್ರೂಪ್ ಡಿಸ್ಕಷನ್ ಎಲ್ಲ ಬರ್ತವೆ ಸ್ಪೀಕಿಂಗ್ ಅಲ್ಲಿ. ಇನ್ನು ರೀಡಿಂಗ್ ಅಲ್ಲಿ ಗೈಡೆಡ್ ರೀಡಿಂಗ್ ಅಂತ ಬರುತ್ತಾ, ಶೇರ್ಡ್ ರೀಡಿಂಗ್ ಅಂತ ಬರ್ತಾ, ರೀಡಿಂಗ್ ಅಲೌಡ್ ಅಂತ ಬರ್ತಾ, ಸೈಲೆಂಟ್ ರೀಡಿಂಗ್, ಫೋನಿಕ್ಸ್ ಪ್ರಾಕ್ಟೀಸ್, ವೆಕಾಬುಲರಿ ಸಪೋರ್ಟ್ಸ್, ರೀಡಿಂಗ್ ಕಾಂಪ್ರಿಹೆನ್ಷನ್ ಎಕ್ಸರ್ಸೈಸ್ ಮಾಡಿಸೋದು, ಇವೆಲ್ಲ ಬರ್ತಾವೆ. ಇನ್ ರೆಮಿಡಿಯಲ್ ಸ್ಟಡೀಸ್ ಫಾರ್ ರೈಟಿಂಗ್ ನೋಡೋದಾದ್ರೆ ಕಾಪಿ ರೈಟಿಂಗ್ ಆಗಿರ್ಬೋದು, ಡಿಕ್ಟೇಷನ್ ಮಾಡಿಸೋದು, ಗೈಡೆಡ್ ರೈಟಿಂಗ್, ಪ್ಯಾರಾಗ್ರಾಫ್ ರೈಟಿಂಗ್, ಸೆಂಟೆನ್ಸ್ ಕಂಪ್ಲೀಷನ್ ಆಗಿರ್ಬೋದು, ಎಡಿಟಿಂಗ್ ಎಕ್ಸರ್ಸೈಸ್ ಗಳನ್ನು ಮಾಡಿಸೋದು, ಪೀರ್ ರಿವ್ಯೂ, ಅವ್ರವ್ರು ಮಾಡಿರ್ತಾರ ಮಿಸ್ಟೇಕ್ಸ್ ತಾವೇ ಕಂಡಿಡ್ಬೋದು, ಈ ರೀತಿ ಮಾಡಿಸೋದು. ಇನ್ನು ಗ್ರಾಮರ್ ಸ್ಟ್ರಾಟಜಿಗಳನ್ನು ಏನ್ ಮಾಡ್ಬೋದು? ಕಂಟೆಕ್ಚುಯಲ್ ಗ್ರಾಮರ್ ಆಕ್ಟಿವಿಟೀಸ್ ಕೊಡೋದು, ಎರರ್ ಕರೆಕ್ಷನ್ ಎಕ್ಸರ್ಸೈಸ್ ಗಳನ್ನು ಕೊಡೋದು, ಗ್ರಾಮರ್ ಗೇಮ್ಸ್ ಗಳನ್ನ ಆಡಿಸೋದು, ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಲಿಕ್ಕೆ ಹಚ್ಚೋದು, ವರ್ಕ್ ಶೀಟ್ಸ್ ಕೊಡೋದು, ಡ್ರಿಲ್ ವರ್ಕ್ ಕೊಡೋದು, ಪ್ರಾಕ್ಟೀಸ್ ಕೊಡೋದು.
In remedial studies for vocabulary ನೋಡೋದಾದ್ರೆ ಫ್ಲಾಶ್ ಕಾರ್ಡ್ಸ್ ತೋರಿಸ್ಬೇಕು, ವರ್ಡ್ ವಾಲ್ಸ್ ಆಗಿತ್ತು, ಪಿಕ್ಚರ್ ಡಿಕ್ಷನರೀಸ್, vocabulary ಗೇಮ್ಸ್ ಆಡಿಸೋದು, ಕ್ರಾಸ್ ವರ್ಡ್ ಪಜಲ್ಸ್ ಮಾಡಿಸೋದು, ಮ್ಯಾಚಿಂಗ್ ಎಕ್ಸರ್ಸೈಸ್ ಮಾಡಿಸೋದು, ಡೈಲಿ ವರ್ಡ್ ಪ್ರಾಕ್ಟೀಸ್ ಪ್ರತಿಯೊಂದು ದಿನ ಹೊಸ ಹೊಸ ವರ್ಡ್ಸ್ ಆಗಿರ್ಬೋದು ಇವೆಲ್ಲ ಮಾಡಿಸೋ ಮೂಲಕ vocabulary ಕ್ಲಿಯರ್ ಆಗುತ್ತೆ. ಇನ್ ಟೀಚಿಂಗ್ ಏಡ್ಸ್ ಅನ್ನ ಏನೇನು ಉಪಯೋಗಿಸಬೇಕು ಸರ್ ಅಂತಂದ್ರೆ ಫ್ಲಾಶ್ ಕಾರ್ಡ್ಸ್ ಯೂಸ್ ಮಾಡ್ಕೊಳ್ಳಿ, ಚಾರ್ಟ್ಸ್, ರಿಯಲ್ ಆಬ್ಜೆಕ್ಟ್ಸ್ ಗಳನ್ನ, ಆಡಿಯೋ ರೆಕಾರ್ಡಿಂಗ್ಸ್, ವಿಡಿಯೋಸ್, ICT ಟೂಲ್ಸ್, ವರ್ಕ್ಶೀಟ್ಸ್, ಸ್ಟೋರಿ ಬುಕ್ಸ್, ಲ್ಯಾಂಗ್ವೇಜ್ ಗೇಮ್ಸ್ ಇವೆಲ್ಲವನ್ನು ಯೂಸ್ ಮಾಡಬಹುದು ಟೀಚಿಂಗ್ ಏಡ್ಸ್ ಆಗಿ. ಸೊ ವಾಟ್ ಇಸ್ ದ ರೋಲ್ ಆಫ್ ದ ಟೀಚರ್ ಸರ್? ದ ರೋಲ್ ಆಫ್ ದ ಟೀಚರ್ ಈಸ್ ಡಯಾಗ್ನೋಸ್ ಲರ್ನಿಂಗ್ ಪ್ರಾಬ್ಲಮ್ಸ್ ಅನ್ನು ಕರೆಕ್ಟ್ ಡಯಾಗ್ನೋಸ್ ಮಾಡೋದು, ಮೋಟಿವೇಟ್ ಮಾಡಬೇಕು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಕ್ಕೆ ಅದಕ್ಕೆ ಬೈಬಾರ್ದು ಏನೋ ಅನ್ಬೋದು ಅವ್ರಿಗೆ ಮೋಟಿವೇಟ್ ಮಾಡ್ರಿ. ಪ್ರೊವೈಡ್ ಇಂಡಿವಿಜುವಲ್ ಅಟೆನ್ಷನ್ ಅನ್ನ ಪ್ರತಿ ಮಕ್ಕಳ ಗಮನವನ್ನು ಮಾಡ್ಕೊಡ್ರಿ. ಸೆಲೆಕ್ಟ್ ಸುಟಬಲ್ ಆಕ್ಟಿವಿಟೀಸ್ ಯಾವ ಸುಟಬಲ್ ಆಗ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊರಿ. ಎನ್ಕರೇಜ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಮಕ್ಕಳಿಗೆ ಪಾರ್ಟಿಸಿಪೇಷನ್ ಮಾಡ್ಲಿಕ್ಕೆ ಎನ್ಕರೇಜ್ ಮಾಡೋದು. ಆಮೇಲೆ ಮಾನಿಟರ್ ಪ್ರೋಗ್ರೆಸ್, ಅವ್ರ ಪ್ರೋಗ್ರೆಸ್ ಆಗ್ತದಿಲ್ಲ ಅನ್ನೋದನ್ನ ಆಗ ಚೆಕ್ ಮಾಡ್ಕೊತಿರೋದು. ಪ್ರೊವೈಡ್ ಔಟ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಅನ್ನ ಕೊಡೋದು ಅವರಿಗೆ, ಆಗ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಅನ್ನ ಕೊಡೋದು. ಸೊ ರೋಲ್ ಆಫ್ ದ ಸ್ಟೂಡೆಂಟ್ ಲರ್ನರ್ ನಮ್ದು ಅಷ್ಟೇ ರೋಲ್, ವಿದ್ಯಾರ್ಥಿಗಳ ರೋಲ್ ಇರ್ತದೆ, ಏನು ಪಾರ್ಟಿಸಿಪೇಟ್ ಆಕ್ಟಿವಿಟಿ ಇದು ಕಾಮನ್ ಎಲ್ಲ ಕಡೆ. ಅಂಡ್ ಪ್ರಾಕ್ಟೀಸ್ ರೆಗ್ಯುಲರ್ಲಿ, ಹೌದು ಆಸ್ ಕ್ವಶನ್ಸ್ ಕೇಳಬೇಕು, ರೆಮಿಡಿಯಲ್ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಬೇಕು, ಅಕ್ಸೆಪ್ಟ್ ಫೀಡ್ಬ್ಯಾಕ್ ಪಾಸಿಟಿವ್ಲಿ, ಏನೇ ಫೀಡ್ಬ್ಯಾಕ್ ಕೊಡ್ಲಿ ಅದನ್ನ ಪಾಸಿಟಿವ್ ತಗೋಬೇಕು, ಟೀಚರ್ಸ್ ಏನ್ ಹೇಳ್ತಾರೆ ಅದನ್ನ ನಿಮ್ಮ ಒಳ್ಳೆದಕ್ಕಾಗಿ ಹೇಳ್ತಿರ್ತಾರೆ. ಅಂಡ್ ಬಿಲ್ಡ್ ಕಾನ್ಫಿಡೆನ್ಸ್ ಗ್ರಾಜುವಲಿ, ಖಂಡಿತವಾಗ್ಲು ಸೊ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ಕೊತ ಹೋಗ್ಬೇಕು. ಇನ್ ಅಡ್ವಾಂಟೇಜ್ ಏನ್ಸ್ ಅಂದ್ರೆ ಇಂಪ್ರೂವ್ಸ್ ಲರ್ನಿಂಗ್ ಔಟ್ಕಮ್ಸ್ ಚೆನ್ನಾಗುತ್ತೆ, ಬಿಲ್ಡ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಲರ್ನಿಂಗ್ ಗ್ಯಾಪ್ಸ್ಗಳು ರೆಡ್ಯೂಸ್ ಆಗ್ತಾವೆ. ಆಮೇಲೆ ಯಾವುದೋ ರೆಮಿಡಿಯಲ್ ಕ್ಲಾಸಸ್ ಪ್ರೊವೈಡ್ಸ್ ಇಂಡಿವಿಜುವಲ್ ಸಪೋರ್ಟ್ ಕೊಟ್ಟಂಗೆ ಆಗ್ತದೆ ಮಕ್ಕಳಿಗೆ, ಇನಾನ್ಸಸ್ ಬೇಸಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಹೆಚ್ಚಾಗುತ್ತೆ, ಇಂಪ್ರೂವ್ ಕ್ಲಾಸ್ ಪಾರ್ಟಿಸಿಪೇಟ್, ಮಕ್ಕಳು ಪ್ರತಿಯೊಬ್ಬರು ಭಾಗವಹಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎನ್ಕರೇಜ್ ಕಂಟಿನ್ಯೂಸ್ ಪ್ರೋಗ್ರೆಸ್ಗೆ ಎನ್ಕರೇಜ್ ಮಾಡೋಂಗೆ ಆಗುತ್ತೆ, ಪ್ರಮೋಟ್ಸ್ ಇನ್ಕ್ಲೂಸಿವ್ ಎಜುಕೇಶನ್ಗೆ ನಾವು ಪ್ರಮೋಟ್ ಮಾಡೋಂಗೆ ಆಗುತ್ತೆ. ಇನ್ನು ಲಿಮಿಟೇಷನ್ಸ್ ಅದಾವ ಸರ್, ಯಾವ ಅಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಆಗಿರ್ಬೋದು, ರಿಕ್ವೈರ್ಸ್ ಎಕ್ಸ್ಟ್ರಾ ಪ್ಲಾನಿಂಗ್ ಡೆಫಿನೆಟ್ಲಿ ಬೇಕಾಗುತ್ತೆ, ಡಿಫಿಕಲ್ಟ್ ಲಾಸ್ಟ್ ಕ್ಲಾಸ್ ರೂಮ್ಸ್ಗೆ ಸಿಗೋದು ಡಿಫಿಕಲ್ಟ್ ಅನಿಸ್ತಾವೆ, ನೀಡ್ಸ್ ಟ್ರೈನ್ ಟೀಚರ್ ಇರುತ್ತೆ ಎಲ್ಲ ಕಡೆ ಇರುತ್ತವೆ, ಇದೊಂದು ಫಿಕ್ಸ್ ಆಗಿರ್ತಾವೆ ನೆನಪಿರ್ಬೋದು. ರಿಕ್ವೈರ್ಸ್ ಕಂಟಿನ್ಯೂಸ್ ಮಾನಿಟರಿಂಗ್, ಖಂಡಿತವಾಗ್ಲೂ ಇದು ವೆರಿ ಸ್ಪೆಷಲ್ ಇದು. ಮೇ ರಿಕ್ವೈರ್ ಅಡಿಷನಲ್ ಲರ್ನಿಂಗ್ ಮೆಟೀರಿಯಲ್ಸ್ಗಳು ಬೇಕೇ ಬೇಕಾಗ್ತವೆ ಇಲ್ಲಿ. ಹ್ಮ್ ರೆಬಲ್ ಟೀಚಿಂಗ್ ಇನ್ ಇಂಗ್ಲಿಷ್ ಕ್ಲಾಸ್ ರೂಮ್ನಲ್ಲಿ ಎಕ್ಸಾಂಪಲ್ ಇನ್ಕ್ಲೂಡ್ಸ್ ಎಕ್ಸ್ಟ್ರಾ ರೀಡಿಂಗ್ ಸೆಷನ್ಸ್ ಕೊಡೋದು, ಫೋನಿಕ್ಸ್ ಪ್ರಾಕ್ಟೀಸ್ ಮಾಡಿಸೋದು, ವೊಕ್ಯಾಬುಲರಿ ಎನ್ರಿಚ್ಮೆಂಟ್ ಮಾಡಿಸೋದು, ಗ್ರಾಮರ್ ರಿವಿಷನ್ ಮಾಡಿಸೋದು, ಕನ್ವರ್ಜೇಷನ್ ಪ್ರಾಕ್ಟೀಸ್ ಮಾಡಿಸೋದು, ಇಂಡಿವಿಜುವಲ್ ಗೈಡೆನ್ಸ್ ಮಾಡಿಸೋದು, ಪೀರ್ ಟ್ಯೂಟೋರಿಂಗ್ ಮಾಡಿಸೋದು, ಒಬ್ಬರು ತಮ್ಮ ಮಿಸ್ಟೇಕ್ ಹೇಳೋದು, ICT ಬೇಸ್ಡ್ ಲರ್ನಿಂಗ್ ಮಾಡಿಸೋದು, ಹೋಮ್ವರ್ಕ್ ಸಪೋರ್ಟ್ ಮಾಡಿ, ಹೋಮ್ವರ್ಕ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿ. ಇನ್ನು ರೆಮಿಡಿಯಲ್ ಟೀಚಿಂಗ್ ವರ್ಸಸ್ ರೆಗ್ಯುಲರ್ ಟೀಚಿಂಗ್ ನಾವು ಕಂಪಾರಿಸನ್ ನೋಡಿದ್ರೆ, ಸೊ ರೆಮಿಡಿಯಲ್ ಟೀಚಿಂಗ್ ಕರೆಕ್ಷನ್ ಆಗಿರ್ತತಿ, ಇದು ಜನರಲ್ ಇನ್ಸ್ಟ್ರಕ್ಷನ್ ಆಗಿರ್ತದೆ. ಇದು ಇಂಡಿವಿಜುವಲ್ ಆಗಿರ್ತದೆ, ಹೋಲ್ ಕ್ಲಾಸ್ ಟೀಚಿಂಗ್ ಇರ್ತದೆ ರೆಗ್ಯುಲರ್ ಟೀಚಿಂಗ್. ಬೇಸ್ಡ್ ಆನ್ ಡಯಾಗ್ನೋಸಿಸ್ ಮೇಲೆ ಬೇಸ್ ಇರ್ತದೆ, ಇದು ಬೇಸ್ಡ್ ಆನ್ ಸಿಲೆಬಸ್ ಮೇಲೆ ಇರ್ತದೆ. ಇದು ಫೋಕಸ್ ಆನ್ ವೀಕ್ನೆಸಸ್, ಇದು ಫೋಕಸ್ ಆನ್ ಕರಿಕ್ಯುಲಮ್. ಬ್ಯೂಟಿಫುಲ್. ಎಕ್ಸ್ಟ್ರಾ ಸಪೋರ್ಟ್ ಇದೆ, ನಾರ್ಮಲ್ ಕ್ಲಾಸ್ ಟೀಚಿಂಗ್ ಫ್ಲೆಕ್ಸಿಬಲ್ ಇದೆ, ಫಿಕ್ಸ್ ಟೈಮ್ ಟೇಬಲ್. ಬ್ಯೂಟಿಫುಲ್, ಬೆಸ್ಟ್ ಇದೆ ಸರ್. And HST examiners corner ನೋಡಿದ್ರೆ remember these points, diagnosis test to identify learning difficulties ಗಳನ್ನ diagnose ಮಾಡಬಹುದು. So remedial teaching removes those difficulties ಗಳನ್ನ remove ಮಾಡುತ್ತೆ. It is corrective, individualized, need based ಆದಂತ ಆಕ್ಟಿವಿಟೀಸ್ ಆಗಿದೆ. It supports inclusive education ಗೆ ಹೆಚ್ಚಿಗೆ ಸಂಬಂಧ ಮಾಡುತ್ತೆ. Continuous evaluation is essential after remedial construction, ಖಂಡಿತವಾಗ್ಲೂ ಬೇಕಾಗುತ್ತೆ. ಮೆಮೊರಿ ಟ್ರಿಕ್ ನೋಡಿದ್ರೆ ರೆಮಿಡಿ ಅಂತ ಬರುತ್ತಲ್ಲ, ಆರ್ ಮೀನ್ಸ್ ರಿಮೂವ್ ಲರ್ನಿಂಗ್ ಗ್ಯಾಪ್ಸ್, ಇ ಮೀನ್ಸ್ ಇವ್ಯಾಲ್ಯೂಯೇಟ್ ಲರ್ನರ್ಸ್, ಎಂ ಮೀನ್ಸ್ ಮೋಟಿವೇಟ್ ಸ್ಟೂಡೆಂಟ್ಸ್, ಇ ಮೀನ್ಸ್ ಎಕ್ಸ್ಟ್ರಾ ಸಪೋರ್ಟ್, ಡಿ ಮೀನ್ಸ್ ಡಯಾಗ್ನೋಸ್ಟಿಕ್ ಟೆಸ್ಟ್, ಬ್ಯೂಟಿಫುಲ್, ವೈ ಮೀನ್ಸ್ ಈಲ್ಡ್ ಇಂಪ್ರೂವ್ಮೆಂಟ್. ಎಲ್ಲವೂ ಬರುವಂತೆ ಒಂದು ಮೆಮೊರಿ ಟ್ರಿಕ್ ನ ಹೇಳ್ಕೊಳ್ತಾ ಇದ್ದೀವಿ. ಸೊ 6 ಸ್ಟೆಪ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ, IDAPIE ಅಂತೇಳಿ. ಏನ್ ಸಹ ಅಂದ್ರೆ ಐಡೆಂಟಿಫೈ ಲರ್ನರ್ಸ್ ಐಡೆಂಟಿಫೈ ಮತ್ತು ಸ್ಟೆಪ್ಸ್ ಅಂತ ಹೇಳ್ಕೊಳ್ಳೋಕೆ, ಡಯಾಗ್ನೋಸ್ಟಿಕ್ ಮಾಡೋದು, ಅನಲೈಸ್ ಮಾಡೋದು, ಪ್ಲಾನ್ ಆಕ್ಟಿವಿಟೀಸ್, ಇಂಪ್ಲಿಮೆಂಟ್ ಟೀಚಿಂಗ್ ಅಂಡ್ ಇವಾಲ್ಯೂಯೇಟ್ ಮಾಡೋದು. ಸೇಮ್ ಇದೆ ಎಲ್ಲ ചെയ്തದ್ದು ಕರೆಕ್ಟ್. ಕ್ವಿಕ್ ರಿವಿಷನ್ ಬಾಕ್ಸ್ ನೋಡೋಣ. ಇದು ಟಾಪಿಕ್ ಪರ್ಪಸ್ ಏನಿದ್ರು ಕರೆಕ್ಟ್ ಲರ್ನಿಂಗ್, ರೆಮಿಡಿಯಲ್ ಕ್ಲಾಸ್ ಪರ್ಪಸ್ ಏನು, ಕರೆಕ್ಟ್ ಲರ್ನಿಂಗ್ ಡಿಫಿಕಲ್ಟೀಸ್ ಅನ್ನ. ಫಸ್ಟ್ ಸ್ಟೆಪ್ ಏನು, ಡಯಾಗ್ನೋಸ್ಟಿಕ್ ಟೆಸ್ಟ್. ಆಮೇಲೆ ನೇಚರ್ ಏನು, ಕರೆಕ್ಟಿವ್ ಅಂಡ್ ಇಂಡಿವಿಜುವಲೈಸ್ಡ್ ಅನ್ನೋದು. ಟೀಚರ್ಸ್ ರೋಲ್ ಏನು, ಡಯಾಗ್ನೋಸ್ ಅಂಡ್ ಗೈಡ್. ಲರ್ನರ್ಸ್ ರೋಲ್ ಅನ್ನು ಪ್ರಾಕ್ಟೀಸ್ ಅಂಡ್ ಇಂಪ್ರೂವ್. ಸೊ ಬೆಸ್ಟ್ ಫಾರ್ಮುಲಾ ಸ್ಟೆಪ್ಸ್ ಅಂದ್ರೆ IDAPIE. ಎಕ್ಸ್ಪೆಕ್ಟ್ ಹೆಚ್ಚೆಷ್ಟು ಕ್ವಶನ್ಸ್ ಅನ್ನು ಕೊಟ್ಟಿರ್ತೀನಿ, ಬಟ್ ಹಿಂಗಂತೂ ಕೇಳೋದಿಲ್ಲ, ಖಂಡಿತವಾಗ್ಲೂ ಕೇಳೋದಿಲ್ಲ, ಬಟ್ ಅಪ್ಲೈಡ್ ರೀತಿ ಕೇಳ್ತಾರೆ. ಆ ಅಪ್ಲೈಡ್ ರೀತಿ ಕೇಳಬೇಕಾದ್ರೆ ಇವು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕೊಟ್ಟಿದ್ದೀವಿ. ಇನ್ನು ಸೂಪರ್ ಟಿಪ್ ಹೇಳೋದಾದ್ರೆ ದ ಫಾಲೋಯಿಂಗ್ ಕಾನ್ಸೆಪ್ಟ್ ಡಯಾಗ್ನೋಸ್ಟಿಕ್ ಟೆಸ್ಟ್, ನಮ್ಮ ಸ್ಟೆಪ್ಸ್ ರೆಮಿಡಿಯಲ್ ಟೀಚಿಂಗ್ ಹೇಳ್ಕೊಟ್ಟಿದ್ದೀವಿ. ಟೀಚರ್ಸ್ ರೋಲ್, ರೆಮಿಡಿಯಲ್ ಸ್ಟಡೀಸ್ ಫಾರ್ LSRW, ಡಿಫ್ರೆನ್ಸ್ ಬಿಟ್ವೀನ್ ರೆಮಿಡಿಯಲ್ ಟೀಚಿಂಗ್ ಅಂಡ್ ರೆಗ್ಯುಲರ್ ಟೀಚಿಂಗ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀವಿ. ಇನ್ನು ಇನ್ಕ್ಲೂಸಿವ್ ಎಜುಕೇಶನ್ ರೆಮಿಡಿಯಲ್ ಟೀಚಿಂಗ್ ಬಗ್ಗೆ
ಡಿಸ್ಕಷನ್ ಮಾಡಿದ್ದೀವಿ. ಆ್ಯಂಡ್ ಒನ್ ಲೈನ್ ಮೆಮೊರಿ ಫಾರ್ಮುಲಾ ನೋಡಿದ್ರೆ ರೆಮಿಡಿಯಲ್ ಟೀಚಿಂಗ್ ಮೀನ್ಸ್ ಡಯಾಗ್ನೋಸ್, ಕರೆಕ್ಟ್, ಇಂಪ್ರೂವ್. ಅಲ್ಟಿಮೇಟ್ ಮೆಮೊರಿ ಫಾರ್ಮುಲಾ ಇದು ಅಂತ ನಾನು ಮರೆಯೋದೇ ಇಲ್ಲ. IDAPI ಅನ್ನೋದು ಬರೆದಿದೆ. ರೈಟ್. ಸೊ ಇದಾಗಿತ್ತು ರೆಮಿಡಿಯಲ್ ಟೀಚಿಂಗ್ ಕ್ಲಾಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್. ಸರ್ ಯಾವ ಬುಕ್ ರೆಫರೆನ್ಸ್ ಮಾಡಿದ್ರು ಸರ್, ರೆಫರ್ ಮಾಡಿ ಹೇಳಿದ್ರಿ, ಅದು ಲಿಸ್ಟ್ ಕೊಟ್ಟಿದ್ದೀನಿ. ನೀವು ಕೂಡ ಸ್ವಂತ ರೆಫರ್ ಮಾಡಿ ನೀವು ಕೂಡ ಡಿಸ್ಕಸ್ ಮಾಡ್ಬೋದು, ನೋಟ್ಸ್ ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಓಕೆ, ಇದಕ್ಕೆ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಸೊ ಲೈಕ್ ಮಾಡ್ತಾರೆ ಅನ್ಕೊಂಡಿದ್ದೀನಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಯ್ನ್ ಕೂಡ ಆಗ್ಬೋದು. ಮೆಂಬರ್ಶಿಪ್ ತಗೊಂಡು ನಾವು ಲೈವ್ ಸೆಷನ್ ಜಾಯ್ನ್ ಕೂಡ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.